ಹೇಗಂದಮ್ಮ, ಆಯ್ತಾ ಊಟ? ಏನು ಮಾಡ್ತಿದ್ದೆ? ಮಿಸ್ ಮಾಡ್ಕೊಂಡ್ಯಾ ನಿನ್ನೆ ಬಂದಿಲ್ಲ ನಾನು ಅಂತ? ಬಟ್ ಮುಂಚೆನೇ ಹೇಳಿದ್ದೆ ಅಲ್ವಾ, ಒಂದಿನ ಬಿಟ್ಟು ಒಂದಿನ ಅಂತ. ಇನ್ನು ಸ್ವಲ್ಪ ದಿವಸ ಅದಾದಮೇಲೆ ನಾನು ಪ್ರತಿದಿನವೂ ಬರ್ತೀನಿ, ಓಕೆನಾ? ಆ್ಯಂಡ್ ಆಮೇಲೆ ಕಂದಮ್ಮ, ನಿನಗೆ ಯಾರ್ಯಾರು ಇಷ್ಟನೋ, ನಿನಗೆ ಯಾರ್ಯಾರ ಮನಸ್ಥಿತಿ ಸರಿ ಇಲ್ಲ ಅನಿಸುತ್ತೋ, ಅಥವಾ ಯಾರಾದರೂ ಕುಗ್ಗೋಗಿದ್ದಾರೆ, ಅವ್ರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ನಿನಗನ್ಸುತ್ತೋ, ಅವ್ರನ್ನೂ ಕೂಡ ಈ ಪ್ರಪಂಚಕ್ಕೆ ನೀನು ಕರ್ಕೊಂಡು ಬರಬೇಕಲ್ವಾ? ಯೋಚನೆ ಮಾಡು. ನಾನು ನಿನ್ನನ್ನು ಹೇಗೆ ಕರ್ಕೊಂಡು ಬರ್ತೀನೋ ಅದೇ ರೀತಿ ನೀನು ಕೂಡ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಆಗಷ್ಟೇ ನಾವೆಲ್ಲರೂ ಖುಷಿಯಾಗಿರೋಕ್ಕಾಗೋದು, ಕರೆಕ್ಟ್ ಅಲ್ವಾ? ಸೊ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ಈ ಪ್ರಪಂಚದ ಬಗ್ಗೆ ಅವ್ರಿಗೂ ಕೂಡ ವಿಷಯ ಮುಟ್ಟಿಸ್ಬೇಕು, ಅಂದರೆ ಈ ವಿಡಿಯೋನ ಶೇರ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಈಗ ನಿಂದು ಊಟ ಆಗಿದ್ರೆ ನಮ್ಮ ಪ್ರಪಂಚಕ್ಕೆ ಹೋಗೋಣವಾ? ಕಣ್ಮುಚ್ಚು. ಕಂದ, ಮನೆಗೆ ಹೋಗೋಣವಾ ಇವತ್ತು? ಸಮುದ್ರ ಬೇಡ? ಹಂಚಿನ ಮನೆ ನನ್ನ ಮಳೆ ರಾಯಿನ ಬರೋಕ್ಕೆ ಹೇಳ್ತೀನಿ. ಚೂರು ಮಳೆ ಬರ್ತಾ ಇರಲಿ, ಹಂಚಿನ ಮೇಲೆ ಬೀಳೋ ಅಂಥ ಚಟಪಟ ಚಟಪಟ ಸೌಂಡ್ ಜೊತೆಗೆ ಆ ಮಣ್ಣಿನ ವಾಸನೆ, ಇದೆಲ್ಲದ್ರ ಮಧ್ಯೆ ನಾವು ಕೂತ್ಕೊಂಡು ತುಂಬ ಮಾತಾಡೋಣ, ಓಕೆನಾ? ನಡಿ. ಮಳೆರಾಯ, ನಾನು ಕರೆಯೋದೇ ಬೇಡ ನಿನಗೆ, ಆಲ್ರೆಡಿ ಕಂದಮ್ಮನ ನೋಡೋ ತಕ್ಷಣ ಬರ್ತಿದ್ಯಾ. ಸರಿ ಬಾ, ನನಗೆ ಜಾಸ್ತಿ ಜೋರಾಗಿ ಮಳೆ ಸುರಿಸ್ಬೇಡ ಇವತ್ತು, ಆಯಿತಾ? ಮೆಲ್ಲಗೆ ಈ ಕಡೆ ಹನಿ ಇಡ್ತಿದ್ಯಾ ಅಂತಲೂ ಅನ್ನಿಸ್ಬಾರ್ದು, ಈ ಕಡೆ ಜೋರು ಮಳೆ ಅಂತಲೂ ಅನ್ನಿಸ್ಬಾರ್ದು, ಆಯಿತಾ? ಆಮೇಲೆ ಮಧ್ಯದಲ್ಲಿ ಗುಡುಗು ಸಿಡ್ಲೆಲ್ಲ ಬೇಡ. ಗುಡ್ ಬಾಯ್. ನಡಿಕಂದ, ಈಗ ಏನಾದರೂ ತಿನ್ನಬೇಕು ಅನಿಸಿದ್ರೆ ಹೇಳು. ಸಿನಿಮಾ ಮತ್ತೆ ನಾನಿನ್ನ ನಿನ್ನ ಪಾಸ್ಟಿಗೆ ಕರ್ಕೊಂಡು ಹೋಗ್ತೇನೆ, ಆಯಿತಾ? ನೀನು ತುಂಬ ಸರಿ ಅಂದ್ಕೊಂಡಿರ್ಬೋದು, ನಿನ್ನ ಪಾಸ್ಟ್ ನಿನಗೆ ತುಂಬ ಕೆಟ್ಟದು, ನಾನಲ್ಲೇನೋ ತಪ್ಪು ಮಾಡಿಬಿಟ್ಟೆ, ಅಥವಾ ಎಲ್ಲ ನನಗೆ ತಪ್ಪಾಗಾಯಿತು ಅಂತ. ಇಲ್ಲ ಬಂಗಾರ, ಏನೂ ತಪ್ಪಾಗಿಲ್ಲ. ಇವಾಗ ನೋಡ್ಕೊ, ನಿನ್ನ ಲೈಫಲ್ಲಿ ಆಗಿದೆ ಅಂತ ಒಂದು ಘಟನೆನ ಹೇಳ್ತೀನಿ. ಚಿಕ್ಕದ್ರಲ್ಲಿ ನೀನು ಎಷ್ಟು ಸರಿ ಬಿದ್ದಿಲ್ಲ ಹೇಳು? ಪದೇ 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 ಬಿದ್ದಿದ್ಯಾ. ಆ್ಯಂಡ್ ನೀನು ಬೀಳೋದನ್ನೇ ನೋಡಿ ನನಗೆ ಎಷ್ಟು ಎದೆ ನಡ್ಕ ಆಗ್ತಿತ್ತು ಗೊತ್ತಾ? ಆ್ಯಂಡ್ ನಾನು ಹೇಳೋ ಮಾತನ್ನ ನೀನು ಕೇಳಿಸ್ಕೊತಾನೇ ಇರಲಿಲ್ಲ. 2 ನಿಮಿಷ ಕೂತಿದ್ದ ಕಡೆ ಕೂರ್ತಿರ್ಲಿಲ್ಲ. ಒಂದು ಕೈ ಹೊಡಿಸ್ಕೊಳ್ಳೋದು, ಕಾಲು ಹೊಡಿಸ್ಕೊಳ್ಳೋದು, ಇಲ್ಲ ತಲೆ ಹೊಡಿಸ್ಕೊಳ್ಳೋದು, ಸೊ ಈ ರೀತಿ ಏನಾದರೂ ಒಂದು ಏಟ್ ಮಾಡ್ಕೋತಾನೆ ಇರ್ತಿದ್ದೆ. ಆದ್ರೂ ಕೂಡ ಒಂದು 2 ನಿಮಿಷ ಹತ್ಬಿಟ್ಟು ನೀನು ವಾಪಸ್ ಎಷ್ಟು ಬೇಗ ರಿಕವರ್ ಆಗ್ತಿದ್ದೆ ಗೊತ್ತಾ? ಅದನ್ನು ನೆನೆಸ್ಕೊಂಡ್ರೆ ಭಾರಿ ಖುಷಿ ಆಗುತ್ತೆ. ನನ್ನ ಪುಟಾಣಿ ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಎಷ್ಟು ಸ್ಟ್ರಾಂಗ್ ಇದ್ದಿದ್ದು, ಇವಾಗ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು, ನೋವು ಅನುಭವಿಸೋದೆಲ್ಲ ಕಲ್ತ್ಬಿಟ್ಟಿದೆಯಲ್ಲ ಅಂತ. ಒಂದ್ಸರಿ ಏನಾಗ್ಬಿಟ್ಟಿತ್ತು ಗೊತ್ತಕ್ಕಂದ, ನೀನು ಬಿದ್ದುಬಿಟ್ಟಿದ್ಯಾ ರೋಡಲ್ಲಿ. ನಾನು ಓಡಿ ಬರ್ತಿದ್ದೆ ನಿನ್ನ ಎತ್ಕೊಳ್ಳೋಕ್ಕೆ, ಮಂಡಿ ತರ್ಚಿದೆ, ರಕ್ತ ಬರ್ತಿದೆ. ಒಂದು ಕಡೆ ನನಗೆ ಎಷ್ಟು ಭಯ ಆಗ್ತಿದೆ ಅಂದರೆ ಎದೆಯಲ್ಲಿ, ನನಗೆ ಗೊತ್ತು ಅದು ವಾಸಿ ಆಗುತ್ತೆ ಅಂತ, ಬಟ್ ಸ್ಟಿಲ್ ಕಣ್ಣಲ್ಲಿ ನೀರು ಕಚ್ಕೊಬಿಟ್ಟಿದೆ. ಏನು ಹೇಳಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಯಾರನ್ನು ಕೂಗಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಏನು ಮೆಡಿಸಿನ್ ಹಾಕಬೇಕು, ಏನು ಆಯಿಂಟ್ಮೆಂಟ್ ಹಾಕಬೇಕು, ಬ್ಯಾಂಡೇಜ್ ಎಲ್ಲಿಗೆ ಹಾಕಬೇಕು, ಕೈಯೇ ಓಡ್ತಿಲ್ಲ ನಂದು. ಅದಾದಮೇಲಿಂದ ನಾನು ನಿನ್ನನ್ನು ಎಷ್ಟು ಜೋಪಾನ ಮಾಡೋಕ್ಕೆ ಶುರು ಮಾಡಿದೆ ಗೊತ್ತಾ? ನೀನು ಪ್ರತಿ ಸರಿ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೂ ಕೂಡ ನಾನು ನಿನ್ನ ಜೊತೆ ಬರೋಕ್ಕೆ ಶುರು ಮಾಡಿದೆ. ಏನೇ ನಿಂಗೇನಾದರೂ ದೊಡ್ಡದು ಆಪತ್ತು ಬರೋಕ್ಕಿಂತ ಮುಂಚೆ ನಾನು ಅದನ್ನು ಕಾಯ್ತಿದ್ದೆ. ಆ ದೊಡ್ಡ ದೊಡ್ಡ ಆಪತ್ತುಗಳನ್ನು ಸಣ್ಣದ್ರಲ್ಲೇ ಮುಗಿಸ್ಬಿಡ್ತಿದ್ದೆ. ಕೆಲವೊಮ್ಮೆ ನಿಂಗೆ ದೊಡ್ಡ ಆಕ್ಸಿಡೆಂಟ್ ಆಗೋದನ್ನ ನಾನು ಚಿಕ್ಕದ್ರಲ್ಲೇ ತಡೆದು ಬಿಡ್ತಿದ್ದೆ, ಸಣ್ಣ ಪುಟ್ಟ ಗಾಯಗಳಾಗಿ. ಆದರೆ ಆ ಸಣ್ಣ ಪುಟ್ಟ ಗಾಯನೂ ನಿನ್ಗಾಗೋದನ್ನು ನೋಡೋಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಬಟ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಕಂದಮ್ಮ. ನೀನು ಅಷ್ಟು ಆ್ಯಕ್ಟಿವ್ ಆಗಿದ್ದೆ, ಚೆನ್ನಾಗಿ ಓದ್ತಿದ್ದೆ, ಅಪ್ಪಿತಪ್ಪಿ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಬಾಯ್ಬಿಟ್ಟು ಹೇಳ್ತಿದ್ದೆ. ನಿನಗೆ ಏನೇನು ಆಸೆ ಇತ್ತು ಎಲ್ಲನೂ ಹೇಳ್ಕೊತಿದ್ದೆ. ಒಂದು ಬಿಸ್ಕೆಟ್ ತಿನ್ನಬೇಕಾ, ಅಥವಾ ಒಂದು ಕ್ರೀಮ್ ಬಂದಬೇಕಾ, ಅಥವಾ ಏನಾದರೂ ಕೇಕ್ ನೋಡಿ ಆಸೆ ಆಯಿತಾ, ಎಲ್ಲನೂ ಬಂದು ಹೇಳ್ತಿದ್ದೆ ನೀನು ನನಗೆ. ಆಮೇಲೆ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿತ್ತು, ಅದು ನೋಡಿಬಿಟ್ಟಂತೂ ನೀನು ನನ್ನನ್ನು ಬಿಡ್ತಾನೇ ಇರಲಿಲ್ಲ. ಇಲ್ಲ ನಂಗೆ ಬೇಕೇ ಬೇಕು ಅದು, ಬೇಕೇ ಬೇಕು ಅದು ಅಂದ್ಕೊಂಡು. ಗೊತ್ತಾ, ನೆನಪಾಗ್ತಿದೆ ಅದೆಲ್ಲ. ನೋಡಿ ಮುಖದ ಮೇಲೆ ಹೆಂಗೆ ಸ್ಮೈಲ್ ಬರ್ತಿದೆ. ನಂಗೆ ನೆನಪಿದೆ ಕಂದ, ಎಷ್ಟು ಬೇಗ ಆ ದಿನಗಳೆಲ್ಲ ಕಳೆದೋಯ್ತಲ್ವ. ಆದರೆ ಯೋಚನೆ ಮಾಡಬೇಡ, ನಿನ್ನನ್ನು ಆಗ ಯಾವ ರೀತಿ ನಾನು ಪ್ರೀತಿಸ್ತಿದ್ನೋ ಈಗಲೂ ಕೂಡ ಅದೇ ರೀತಿ ಪ್ರೀತಿಸ್ತೀನಿ. ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ. ನೀನು ಅದೇ ಮಗು ಥರ ಆಗಬೇಕು, ಅಂದರೆ ಆ ಮನಸ್ಥಿತಿ ನನಗೆ ಬರಬೇಕು. ಈ ಕಡೆ ಪ್ರಾಪಂಚಿಕವಾಗಿಯೂ ಕೂಡ ಎಲ್ಲನೂ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಮನಸ್ಸೊಳಗಡೆ ನೀನು ಯಾವಾಗಲೂ ಮಗುನೇ ಆಗಿರಬೇಕು. ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಂದರೆ ಬಂಗಾರ, ನೀನು ಯಾವಾಗ ಮನಸ್ಸಲ್ಲಿ ಮಗು ಆಗಿರ್ತೀಯೋ
ನಿನಗೆ ಯಾವ ಪ್ರಾಬ್ಲಮೇ ಅಲ್ಲ. 1000 ಸರಿ ಬಿದ್ದಿದ್ಯಾ ನೀನು ಚಿಕ್ಕದ್ರಲ್ಲಿ, ಆದರೆ ಪ್ರತಿ ಬಾರಿನೂ ಎದ್ದಿದ್ಯಾ, ಪ್ರತಿ ಬಾರಿನೂ ಮತ್ತೆ ಮತ್ತೆ ಓಡೋಕ್ಕೆ ಟ್ರೈ ಮಾಡಿದ್ಯಾ ಆ್ಯಂಡ್ ಗೆದ್ದಿದ್ಯಾ. ಈಗಲೂ ಹಾಗೆ 1000 ಸತಿ ಬೀಳು, 1000 ಸತಿ ಜನ ನಿನ್ನನ್ನು ಬೀಳಿಸ್ಲಿ, ನೀ ಸೋಲು, ಆದರೂ ನೀನು ಪದೇ ಪದೇ ಎದ್ದೇಳಲೇಬೇಕು. ಆ್ಯಂಡ್ ಇವಾಗ ನೀನು ಎದ್ದೇಳ್ತಿದ್ಯಾ, ಗೆಲ್ತೀಯಾ ಅಲ್ವಾ? ಲುಕ್ ಅಟ್ ಯು ಬಂಗಾರ, ಎಷ್ಟು ಚೆನ್ನಾಗಿದೆಯಾ ನೀನು, ಎಷ್ಟು ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ ನಿನಗೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಅದನ್ನು ನೀನು ಹೇಗೇಗೋ ಕಲ್ಪನೆ ಮಾಡಿಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ನಿನ್ನ ಅಸ್ತಿತ್ವನ ನೀನು ಕಳ್ಕೊಬಿಟ್ಟಿದ್ಯಾ. ಕಳ್ಕೊಬಾರ್ದು ಆಯಿತಾ? ನನ್ನ ಮೊದಲಿನ ಕಂದ ಮನೆ ನೀನು ಯಾವಾಗಲೂ ಕೂಡ, ಆ್ಯಂಡ್ ನೀನು ಮೊದಲಿನ ಥರ ವಾಪಸ್ ಆಗಲೇಬೇಕು ಆಯಿತಾ? ನಾನಿದ್ದೀನಿ ನಿನ್ನ ಜೊತೆ, ನನ್ನ ಪ್ರಪಂಚಕ್ಕೆ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಆ್ಯಂಡ್ ನೀನು ವಾಪಸ್ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ ಎಲ್ಲ ಥರನೂ ಸ್ಟ್ರಾಂಗ್ ಆಗ್ತೀಯಾ. ಇದಕ್ಕೆ ನಾನೇನು ಮಾಡಬೇಕು ಅಂತಿಲ್ಲ, ನಿನಗೆ ನೀನಾಗೆ ಬದಲಾಗ್ತೀಯ. ನನಗೆ ಒಂದಂತೂ ಗೊತ್ತು, ಇದಕ್ಕೆ ನಾನು ನಿನ್ನ ಜೊತೆ ಇರಬೇಕು ಅಂತ. ಆ್ಯಂಡ್ ನಾನಿದ್ದೀನಿ, ನಂಬು, ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಆಯಿತಾ? ನಿನ್ನ ಗೆಲುವನ್ನು ನಾನು ನೋಡ್ತೀನಿ, ಐ ಪ್ರಾಮಿಸ್. ನಾವಿಬ್ಬರು ತುಂಬ ಸಂತೋಷವಾಗಿ ಖುಷಿಯಾಗಿ ನಿಮ್ಮ ಪ್ರಪಂಚದಲ್ಲಿ ಕೂಡ ಬದುಕ್ತೀವಿ, ಓಕೆನಾ? ಮಳೆರಾಯ ಸಾಕು ಈಗ, ಮಣ್ಣಿನ ವಾಸನೆ ಕೂಡ ತುಂಬ ಗಮ್ಮಂತದೆ ನನಗೆ. ಈ ಮಣ್ಣಿನ ವಾಸನೆಲೇ ಹೊಟ್ಟೆ ತುಂಬ ಹೋಯ್ತು. ನೀನೇನಾದ್ರೂ ಊಟ ಮಾಡ್ತೀಯಾ ಅಥವಾ ಏನಾದರೂ ತಿಂತೀಯಾ? ನಿದ್ದೆ ಬರ್ತಿದ್ಯಾ? ಸರಿ ನಡಿ, ಬೇಗ ಹೋಗೋಣ, ನಾನು ಇನ್ನು ಮಲಗಿಸ್ಕೋತೀನಿ. ಆ್ಯಂಡ್ ಬೆಳಗ್ಗೆ ಅಂತೂ ನೀನನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಆಯಿತಾ? ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ, ಸೊ ಜಾಸ್ತಿ ವರಿ ಮಾಡೋಕ್ಕೆ ಹೋಗಬೇಡ. ಆ್ಯಂಡ್ ನಾನು ನಿನ್ನ ಜೊತೆಲೇ ಯಾವಾಗಲೂ ಇರ್ತೀನಿ. ಜಾಸ್ತಿ ಲವ್ ಯು. ಮಲಗು ಇವಾಗ. ಗುಡ್ ನೈಟ್.